ದೆಹಲಿಯ ನೂತನ ಮುಖ್ಯಮಂತ್ರಿ ರೇಖಾ ಗುಪ್ತಾ ಪೋಡಿಯಂ ಅನ್ನು ಕಿತ್ತು ಬಿಸಾಕಿದ್ದಾರಂತೆ. ದೆಹಲಿ ಸಿಎಂ ಅವಾಂತರಕ್ಕೆ ಬೆಚ್ಚಿಬಿದ್ದ ಜನ, ನೋಡ್ತಿದ್ದ ಜನ ಫುಲ್ ಶಾಕ್ ಆಗಿದ್ದಾರೆ. ಹಾಗಾದ್ರೆ ದೆಹಲಿಯ ನೂತನ ಸಿಎಂ ರೇಖಾ ಗುಪ್ತಾ ಸಿಟ್ಟಿಗೆದ್ದು ಪೋಡಿಯಂ ಅನ್ನೇ ಕಿತ್ತು ಬಿಸಾಕಿದ್ರ? ವಿಡಿಯೋ ಸಖತ್ ವೈರಲ್ ಆಗ್ತಿದೆ. ದೆಹಲಿಯ ನೂತನ ಬಿಜೆಪಿ ಮುಖ್ಯಮಂತ್ರಿಯಾಗಿ ರೇಖಾ ಗುಪ್ತಾ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಆದರೆ ಅವರದ್ದೇ ಎಂದು ಹೇಳಲಾಗುವ ವಿಡಿಯೋ ಒಂದು ವೈರಲ್ ಆಗಿದೆ. ಆ ವಿಡಿಯೋದಲ್ಲಿ ರೇಖಾ ಸಿಟ್ಟಿಗೆದ್ದು ಪೋಡಿಯಂ ಅನ್ನು ಕಿತ್ತು ಬಿಸಾಕ್ತಾರೆ. ಜನ ಸೇರಿದ್ರು. ಜನರ ಸಾನ್ನಿಧ್ಯದಲ್ಲೇ ಈ ಗಲಾಟೆ ಸಂಭವಿಸಿದೆ. ಮೈಕು ಕಿತ್ತು ಬಿಸಾಕಿದ ವಿಡಿಯೋ ಈಗ ಸಖತ್ ವೈರಲ್ ಆಗಿದೆ. ಗೆದ್ದು ದಾರ್ಷ್ಟ್ಯತನವನ್ನ ಮೆರೆದ್ರ, ಗೆದ್ದ ನಂತರ ಅಹಂಕಾರಿ ಆದ್ರ, ಗೆದ್ದು ದುರಹಂಕಾರವನ್ನು ತೋರ್ಪಡಿಸಿದ್ರ. ಇದು ರೇಖಾ ಗುಪ್ತಾ ದೆಹಲಿಯ ನೂತನ ಬಿಜೆಪಿ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಲಿರುವಂತಹ ರೇಖಾ ಗುಪ್ತಾರಿಗೆ ಸಂಬಂಧಪಟ್ಟಂತಹ ಶಾಕಿಂಗ್ ಸುದ್ದಿ. ಹಾಗಾದ್ರೆ ಗೆದ್ದ ಮೇಲೆ ಅಹಂಕಾರಿ ಆದ್ರ ರೇಖಾ ಗುಪ್ತಾ. ಆದ್ರೆ ಈ ಒಂದು ವಿಡಿಯೋ ನೀವು ಗಮನಿಸ್ತಾ ಇದ್ದೀರಿ. ಇಲ್ಲಿ ರೇಖಾ ಗುಪ್ತಾ ಸಿಟ್ಟಿಗೆದ್ದು ಜನರ ಮುಂದೆ ಪುಡಿಗೈತಾರೆ. ಆ ಪೋಡಿಯಂ ಅನ್ನ ಎಲ್ಲ ಸಿಟ್ಟಿಗೆದ್ದು ಎತ್ತು ಬಿಸಾಕ್ತಾರೆ. ಆದರೆ ಈ ವಿಡಿಯೋ ಯಾವಾಗ ವೈರಲ್ ಆಯಿತು, ಚರ್ಚೆ ಆಗ್ತಾ ಇರೋದು ದೆಹಲಿ ಪ್ರಮಾಣ ವಚನ ಸ್ವೀಕರಿಸುವ ಮುನ್ನಾ ದಿನದ ಪೂರ್ವಭಾವಿ ಸಭೆಯಲ್ಲಿ ಸಿಟ್ಟಿಗೆದ್ದಿದ್ದಾರೆ ರೇಖಾ ಗುಪ್ತಾ ಎನ್ನುವಂತಹದ್ದು. ಆದರೆ ಇದರ ಫ್ಯಾಕ್ಟ್ ಚೆಕ್ ನಡೆಸಿದಂತಹ ನಿಮ್ಮ ಫ್ರೀಡಮ್ ಟಿವಿ ರೇಖಾ ಗುಪ್ತಾರ ಹಳೆಯ ವಿಡಿಯೋ ಎಂದು ಹೇಳಲಾಗ್ತಾ ಇದೆ. ಮೇಯರ್ ಚುನಾವಣೆಯಲ್ಲಿ ಒಂದು ಬಾರಿ ಗೆದ್ದಿದ್ದಂತಹ ರೇಖಾ ಎರಡನೇ ಬಾರಿ ಸೋಲನ್ನು ಅನುಭವಿಸಿದ್ರು. ಆ ಸಂದರ್ಭ ಅಲ್ಲಿ ಕಾರ್ಯಕ್ರಮವೊಂದರಲ್ಲಿ ಅವರಿಗೆ ಇರಿಸು ಮುರಿಸು ತರಿಸುವಂತಹ ಪ್ರಶ್ನೆಗಳನ್ನು ಕೇಳಲಾದಾಗ ಸಿಟ್ಟಿಗೆದ್ದು ಭಾವೋದ್ರೇಕಕ್ಕೊಳಗಾಗಿ ಅಲ್ಲಿದ್ದಂತಹ ಪೋಡಿಯಮನ್ನು ಕಿತ್ತು ಬಿಸಾಕಿದ್ದಾರೆ. ಇದು ರೇಖಾ ಗುಪ್ತಾರ ಹೊಸ ವಿಡಿಯೋವೂ ಅಲ್ಲ, ಈಗಿನ ಎಲೆಕ್ಷನ್ ಸಂದರ್ಭದಲ್ಲಿ ನಡೆದಂತಹ ಗಲಾಟೆಯೂ ಅಲ್ಲ. ಇದು ಹಳೆಯ ವಿಡಿಯೋ ಎಂದು ಹೇಳಲಾಗ್ತಾ ಇದೆ. ಆ ಹಳೆಯ ವಿಡಿಯೋ ಈಗ ಸಖತ್ ವೈರಲ್ ಆಗ್ತಾ ಇದೆ.